ಸುಂದರಪಾಳ್ಯ ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆಯ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ಬಿಜೆಪಿ ಮುಖಂಡ ಮಲ್ಲಹಳ್ಳಿ ವೆಂಕಟಾಚಲಪತಿ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸುವ ತಾಲೂಕಿನ ವಿದ್ಯಾರ್ಥಿಗೆ 50,000 ಬಹುಮಾನ ಘೋಷಣೆ. ಸುಂದರಪಾಳ್ಯದಲ್ಲಿರುವ ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆಯ ಸಾಧಕ ವಿದ್ಯಾರ್ಥಿಗಳನ್ನು ಸಮಾಜ ಸೇವಕರು, ಬಿಜೆಪಿ ಮುಖಂಡರು ಹಾಗೂ ವೆಂಗಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮಲ್ಲಹಳ್ಳಿ ವೆಂಕಟಾಚಲಪತಿರವರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿ ತಾಲೂಕಿಗೆ ಕೀರ್ತಿ ತಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಹೀಗಾಗಿ ಇಂದು ವೆಂಕಟೇಶ್ವರ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೇರಿದಂತೆ ಎಲ್ಲಾ ಶಾಲೆಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಗೌರವಿಸಲಾಗುವುದು ಎಂದರು. ಇನ್ನು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕೆಜಿಎಫ್ ತಾಲೂಕಿನ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದರೆ ಅಂತಹ ವಿದ್ಯಾರ್ಥಿಗೆ ವೈಯಕ್ತಿಕವಾಗಿ 50,000 ರೂಪಾಯಿ ನಗದು ಬಹುಮಾನ ನೀಡುವುದಾಗಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಶರ್ಮಾ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್, ಮುಖಂಡರಾದ ನಾರಾಯಣ ಸ್ವಾಮಿ, ಹರಿ, ಮಂಜುನಾಥ್, ವೆಂಕಟೇಶ್, ಕೇಶವ, ರಮೇಶ್, ಮುರಳಿ, ವೆಂಕಟರಾಮ್, ಗೋಪಾಲ್ ರೆಡ್ಡಿ, ಶಾಲೆಯ ಕಾರ್ಯದರ್ಶಿ ಗುರುಪ್ರಸಾದ್ ಸೇರಿದಂತೆ ಶಿಕ್ಷಕರಿಂದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ಬಂದು ಇವತ್ತು ಮಕ್ಕಳೆಲ್ಲ 10th ಕ್ಲಾಸಲ್ಲಿ ಇವತ್ತು ಒಳ್ಳೆ 95% ಮಾರ್ಕ್ಸ್ ತಗೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿದ್ದು ಈ ಸ್ಕೂಲ್ ಹತ್ರ ಬಂದು ಇವತ್ತು ಸನ್ಮಾನ ಮಾಡ್ತಾಯಿದ್ದೀವಿ ಮಕ್ಕಳಿಗೆ. ಮತ್ತು ನೆಕ್ಸ್ಟ್ ವೀಕಲ್ಲಿ ಎಲ್ಲ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲು ಎಲ್ಲ ಸ್ಕೂಲಲ್ಲಿ ಯಾರ್ಯಾರು ಓದಿದಾರೋ ಎಲ್ಲ ನಾವೆಲ್ಲ ಬಂದು ನಮ್ಮ ಕಾರ್ಯಕರ್ತರೆಲ್ಲ ಬಂದು ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಎಲ್ಲ ಒಂದಿನ ಕರ್ಕೊಂಡು ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು, ವಿದ್ಯಾಭ್ಯಾಸಕ್ಕೋಸ್ಕರ ಎಲ್ಲ ವಿದ್ಯೆ ಇದ್ದರೆ ಎಲ್ಲಾದರೂ ಹೋಗಿ ಓದ್ಬೋದು ಅಂತ ವಿದ್ಯಾಭ್ಯಾಸಕ್ಕೋಸ್ಕರ ಎಲ್ಲರಿಗೂ ನಮ್ಮ ಕೈಯಾದಷ್ಟು ಸ್ಕಾಲರ್ಶಿಪ್ ಅಂತ ಕೊಡ್ತಾಯಿದ್ದೀವಿ. ವರ್ಷ ಈ ಥರ ಮಾಡಬೇಕು ಅಂತ ದೇವ್ರ ಹತ್ರ ತಗೊಳ್ತಾ ಇದ್ದೀವಿ. ನಮ್ಮ ಈ ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮೊದಲನೇದಾಗಿ ಎಲ್ಲ ಗಣ್ಯರಿಗೂ ಆಮೇಲೆ ನಮ್ಮ ಚಲಪತಿ ಅಣ್ಣವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಇವತ್ತು ಏನು 600 ಮೇಲೆ ಅಂಕ ತಗೊಂಡಿದ್ದಾರೆ, 95% ಅಂಕ ತಗೊಂಡಿದ್ದಾರೆ, ಅವ್ರನ್ನ ಗುರುತಿಸಿ ಏನು ನಮ್ಮ ತಿರುಮಲ ಕನ್ಸ್ಟ್ರಕ್ಷನ್ ಚಲಪತಿ ಅಣ್ಣವ್ರಿಗೆ ಸನ್ಮಾನ ಮಾಡಿದ್ದಾರೆ. ಅದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇದು ಬರೀ ಒಂದು ಮಗು ಕೊಡೋ ಉದ್ದೇಶ ಅಲ್ಲ, ಮಕ್ಕಳಲ್ಲಿರುವಂಥ ಪ್ರತಿಭೆನ ಹೊರಹೊಮ್ಮಿಸೋ ಥರ ಮಾಡಬೇಕನ್ನೋ ಕಾರಣದಿಂದ ಅವ್ರು ಮಾಡಿದ್ದಾರೆ. ಇವಾಗ ಏನು ತೊಗೊಂಡಿದ್ದೀರಾ ಇದು ಬರೀ 10th ಅಲ್ಲ, ಮತ್ತು 2nd PUC ಕೂಡ ನೀವು ಇದೇ ಥರ ಮಾರ್ಕ್ಸ್ ತಗೊಂಡು ಇದೇ ಥರ ಸನ್ಮಾನ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗೆ ಪ್ಲಸ್ ಓದಿರುವಂಥ ಕಾಲೇಜ್ ಎಲ್ಲರಿಗೂ ಒಳ್ಳೆಯ ಹೆಸರು ತರಬೇಕು, ನಿಮ್ಮ ಗ್ರಾಮಗಳಲ್ಲಿ ನೀವು ಮಾದರಿಯಾಗಿ ಬೆಳೀಬೇಕು ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿದಂಥ ಚಲಪತಿ ಅಣ್ಣವ್ರಿಗೆ ಬಂದಿರೋರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ. ನಮ್ಮ ಆತ್ಮೀಯರು ಹಾಗೂ ಶ್ರೀ ತಿರುಮಲ ಕನ್ಸ್ಟ್ರಕ್ಷನ್ಸ್ ಶ್ರೀ ವೆಂಕಟಾಚಲಪತಿಯವರು ಸನ್ಮಾನ ಮಾಡಬೇಕಂತ ಆಯೋಜಿಸಿದ್ದೇವೆ. ಆದ್ದರಿಂದ ಮಲ್ಲಹಳ್ಳಿಯವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಒಳ್ಳೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದಾರೆ. ಶ್ರೀ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ
ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜ ಸೇವಕರು, ನಮ್ಮ BJP ಪಕ್ಷದ ಹಿರಿಯ ಮುಖಂಡರು, ಬೆಂಗಸಂದ್ರದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಹೊಸೂರು ಚಲನ ಅಂತಲೇ ಹೆಸರನ್ನು ಪಡೆದಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಎಲ್ಲ ಮಕ್ಕಳಿಗೂ ಕೂಡ ಹೈಯೆಸ್ಟು ಏನು ನಮ್ಮ ಕೆಜೆ ತಾಲೂಕಿನಲ್ಲಿ ಅಂಕಗಳನ್ನು ಗಳಿಸಿದ್ರೆ ಅಂಥ ಮಕ್ಕಳಿಗೆ ನಾನು ಒಂದು ಸನ್ಮಾನ ಮಾಡಿ ಆರ್ಥಿಕ ಸಹಾಯವನ್ನು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದಾಗ ಅವ್ರ ಹೆಸರಿದೆ ತಿರುಮಲ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ವೆಂಕಟೇಶ್ವರ ಸ್ಕೂಲ್ಗೆ ನಾನು ಅಲ್ಲಿ ಸನ್ಮಾನ ಮಾಡುವ ಮುಖಾಂತರ ಮಕ್ಕಳಿಗೆ ನನ್ನ ಎಲ್ಲ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮೊದಲಿಗೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ವೆಂಕಟೇಶ್ವರ ಸ್ಕೂಲ್ ಅಂತಂದರೆ ಮಾರ್ಕ್ಸ್ 1, 2, 3, 4 ಮಾರ್ಕ್ಸ್ ಕಮ್ಮಿ ಆಗಿರ್ಬೋದು, ಆದರೆ ಮಕ್ಕಳಲ್ಲಿ ಇರ್ತಕ್ಕಂಥ ಸಂಸ್ಕೃತಿ, ಅವ್ರು ಕೊಟ್ಟಿರ್ತಕ್ಕಂಥ ವಿದ್ಯೆ ನಮ್ಮ ಗುರು ಸರ್ ಮತ್ತು ಶಿಕ್ಷಕರಿಗೆ ಸಲ್ಲುತ್ತೆ. ಯಾಕಂತಂದರೆ ಆ ಸಂಸ್ಕೃತಿ ಮತ್ತು ಯಾವ ರೀತಿ ಸಮಾಜದಲ್ಲಿ ಬೆಳಿಬೇಕು ಅಂತೇಳಿ ಮೊದಲನೇದಾಗಿ ಅವ್ರ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯವಂಥ ವಿಚಾರ. ಇವತ್ತು ಸಂದರ್ಭದಲ್ಲಿ ಇವತ್ತು ನಮ್ಮ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ, ಗಡಿ ಭಾಗದಲ್ಲಿ ಇವತ್ತು ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಬಹಳ ದೊಡ್ಡ ಮಟ್ಟದ ಬೆಳೀತಾ ಇದೆ. ಇನ್ನಷ್ಟು ಕೂಡ ಆ ಶಾಲೆ ಬೆಳೀಲಿ. ಯಾಕಂತಂದರೆ ಗ್ರಾಮೀಣ ಬಡ ಮಕ್ಕಳಿಗೆ ಈ ಒಂದು ವಿದ್ಯಾಭ್ಯಾಸ ಕೊಡೋ ನಿಟ್ಟಿನಲ್ಲಿ ಇವತ್ತು ಸುಮಾರು 10 ಜನ ಮಕ್ಕಳು ಇವತ್ತು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ಪಡುವಂಥ ವಿಚಾರ. ಯಾಕಂದರೆ ಗಡಿ ಭಾಗದಲ್ಲಿ ಇವತ್ತು ಶ್ರಮಪಟ್ಟು ನಮ್ಮ ಗುರು ಸಾರು ಮತ್ತು ಶಿಕ್ಷಕರು ಒಂದಾದ್ರೂ ಏನು ಅವರ ಕಮಿಟಿ ಇದೆ, ಅವ್ರಿಗೆ ನಿಜವಾಗ್ಲೂ ಕೂಡ ಮೊದಲನೇದಾಗಿ ನಮ್ಮ ಚಲಪತಿನವರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದರೆ ಮಕ್ಕಳಿಗೆ ತಂದೆ ತಾಯಿಯವರು ಕಷ್ಟಪಟ್ಟು ಕೂಲಿಗೆ ಹೋಗಿ ಶಾಲೆಯನ್ನು ಸೇರಿಸ್ತಾರೆ, ಆದರೆ ಮಕ್ಕಳು ತಂದೆ ತಾಯಿ ಎಲ್ಲೋ ಕೆಲಸ ಮಾಡ್ಕೊಂಡಿರ್ತಾರೆ. ಆದರೆ ಶಾಲೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಆ ಮಗುವಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು, ಯಾವ ರೀತಿ ವಿದ್ಯಾಭ್ಯಾಸ ಕೊಡಬೇಕು, ಯಾವ ರೀತಿ ಮೊದಲ ಸಂಶೋಧನೆ ಕೊಡಬೇಕು ಅಂತ ಕಲಿಸ್ಕೊಟ್ಟಕ್ಕಂಥದ್ದು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ನಿಜವಾಗ್ಲೂ ಕೂಡ ಗೌರವ ಸಲ್ಲಬೇಕಾಗತ್ತೆ. ಇವತ್ತು ಅವರು ಅಂಕ ಪಡೆದಿದ್ದಾರೆ, ಮುಂದಿನ ವಿದ್ಯಾಭ್ಯಾಸ ಉನ್ನತ ಅವರಿಗೆ ಒಂದು ಶಿಕ್ಷಣಕ್ಕೆ ಒಳ್ಳೆ ದಾರಿ ತೋರಿಸಲಿ ಮತ್ತು ಒಳ್ಳೆಯ ಸಮಾಜದಲ್ಲಿ ಒಂದು ಸಮಾಜಮುಖಿಯ ಒಬ್ಬ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು. ಇವತ್ತು ಆರ್ಥಿಕವಾಗಿ ಯಾಕಂತಂದರೆ ಇವರು ಸ್ವಲ್ಪ ಹೇಳ್ತಾ ಇದ್ರು. ಯಾಕಂತಂದರೆ ನಮ್ಮ ಕಾಲದಲ್ಲಿ ವಿದ್ಯಾಭ್ಯಾಸ ತುಂಬ ಕಷ್ಟ ಇತ್ತು. ಆ ಒಂದು ಕಷ್ಟದಲ್ಲಿ ಕೂಡ ಇವತ್ತು ನಾವು ಬೆಳೆದು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತಂದರೆ ಇವತ್ತು ನನ್ನ ಕೈಯಿಂದ ಆಗುವಂಥ ಆರ್ಥಿಕ ಸಹಾಯ ಕೊಡಬೇಕು ಎಲ್ಲ ಮಕ್ಕಳಿಗೆ, ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಅಂತ ಅವ್ರು ನಿರ್ಧಾರ ಮಾಡ್ತೀನಿ. ನಿಜವಾಗ್ಲೂ ಕೂಡ ಎಷ್ಟೋ ಕೋಟಿಗಳಿದ್ದಾರೆ ಕೂಡ ಈ ಒಂದು ಸೇವೆ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಅದು ದೇವರಲ್ಲಿ ಯಾರೋ ಒಬ್ರಿಗೋ ಇಬ್ರಿಗೋ ಮಾತ್ರ ಸೇವೆ ಮಾಡೋದಕ್ಕೆ ಭಗವಂತ ಕೊಡ್ತಾರೆ. ಆ ಒಂದು ಸೇವೆಯನ್ನು ಮಾಡೋದಕ್ಕೆ ನಮ್ಮ ಭಾಗದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಲ್ಲಲ್ಲಿ ಒಂದು ಕುಗ್ರಾಮದಲ್ಲಿ ಬೆಳೆದು ಎಲ್ಲ ಹೊಸರಲ್ಲಿ ಹೋಗಿ ಒಂದು ಬಿಸ್ನೆಸ್ ಮಾಡ್ಕೊಂಡು ಇವತ್ತು ಮಕ್ಕಳಿಗೆ ಆರ್ಥಿಕ ಸಹಾಯ ಮಾಡಬೇಕು, ರಾಜಕೀಯವಾಗಿ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತೇಳಿ ಇವತ್ತು ನಿಜವಾಗ್ಲೂ ಕೂಡ ಮಕ್ಕಳಿಂದ ಪ್ರಾರಂಭ ಮಾಡ್ತಕ್ಕಂಥ ಅವ್ರ ರಾಜಕೀಯ ಇದರಲ್ಲಿ ಅವ್ರಿಗೂ ದೇವರು ಒಳ್ಳೇದು ಮಾಡ್ತದೆ. ಮುಂದಿನ ಅವ್ರಿಗೆ ಉನ್ನತ ಸ್ಥಾನಮಾನ ಸಿಗಲಿ ನಮ್ಮ ಪಕ್ಷದಲ್ಲಿ ಅಂತ ಹೇಳ್ತಾ ಇವತ್ತು ಏನು ಮಕ್ಕಳಿಗೆ ಇವತ್ತು ಆರ್ಥಿಕ ಸಹಾಯ ಕೊಟ್ಟಿರ್ತಾರೆ ಅದೇನು ದೊಡ್ಡ ಒಂದು ವಿಚಾರ ಅಲ್ಲ. ಆದರೆ ಅವ್ರ ಮಗಳು ಉನ್ನತ ಮಟ್ಟಕ್ಕೆ ಉನ್ನತ ವಿದ್ಯಾಭ್ಯಾಸ ಪಡೆಯೋದಕ್ಕೆ ಒಂದು ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿದೆ. ಹಿಂದೆ ಕರ್ನಾಟಕ